ಈ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ರೀಸೆಂಟಾಗಿ ಏನೋ ಒಂದು KE ಒಂದು ಎಕ್ಸಾಮಿನೇಷನನ್ನು ಕಂಪ್ಲೀಟ್ ಮಾಡಿದ್ರಿ. ಡಿಸ್ಟಿಕ್ ವೈಸ್ ಏನೀಗ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಸುಮಾರು ನನಗೆ ಗೊತ್ತಿರೋರು ರಿಲೇಟೆಡ್ ಕೇಳಿದ್ರು, ಸರ್ ಸ್ವಲ್ಪ ಅದ್ರ ಬಗ್ಗೆ ನನಗೆ ಅಪ್ಡೇಟನ್ನು ಕೊಡಿ, ಹಾಗೆ ಅದು ಲಿಂಕು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೆಲವರೆಲ್ಲ ಹಾಕಿದ್ದಾರೆ. ಸೊ ನನಗೆ ನನ್ನ ಏನು ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು, ಸೊ ಹೇಗೆ ಅದನ್ನು ಚೆಕ್ ಮಾಡ್ಕೋಬೇಕು ಅಂದರೆ, ಗ್ರಾಮ ಆಡಳಿತ ಒಂದು ಅಧಿಕಾರಿ ಒಂದು ಫಲಿತಾಂಶವನ್ನು ಅಂದರೆ ರಿಸಲ್ಟನ್ನು ಹೇಗೆ ಜಿಲ್ಲೆ ವೈಸ್ ಹೇಗೆ ನೋಡ್ಕೋಬೇಕು. ಸೊ ನಿಮ್ಮ ಡಿಸ್ಟಿಕಲ್ಲಿ ಯಾರ್ಯಾರು ಪಾಸ್ ಆಗಿದ್ದಾರೆ, ಏನು ರಿಸಲ್ಟ್ ಏನಿರುತ್ತೆ, ಫೈನಲ್ ರಿಸಲ್ಟ್ ಏನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕು. ಮತ್ತು ಸ್ಕೋರ್ ಕಾರ್ಡ್ ಅಂತ ತಿಳ್ಕೊಬೇಕು. ಆಮೇಲೆ ಅದರ ಒಂದು ಆಧಾರದ ಮೇಲೆ ಮೆರಿಟ್ ಮೇಲೆ ಆ ಸ್ಟೂಡೆಂಟ್ಗಳು ಒಂದು ನಿಮ್ಮ ಏನೊಂದು ಡಾಕ್ಯುಮೆಂಟ್ಸನ್ನು ಏನು ವೆರಿಫೈ ಮಾಡ್ಕೋಬೇಕು, ಪರಿಶೀಲನೆ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ಆ ಒಂದು ಏನೊಂದು ಪಟ್ಟಿ ಏನಿರುತ್ತೆ, ರಿಸಲ್ಟ್ ಪಟ್ಟಿ ಏನಿರುತ್ತೆ, ಸೊ ಸ್ಟೂಡೆಂಟ್ಸ್ ಒಂದು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ಕೊಂಡು ಒಂದು ಆಯ್ಕೆ ಪಟ್ಟಿಯನ್ನು ಚೆಕ್ ಮಾಡ್ಕೋಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ ಸುಮಾರು 1,000 ಗ್ರಾಮ ಆಡಳಿತ ಒಂದು ಅಧಿಕಾರಿ ಹುದ್ದೆಗಳಿಗೆ ಏನು ನಡೆಸಲಾಗಿರ್ತಕ್ಕಂಥ ಒಂದು ಲಿಖಿತ ಪರೀಕ್ಷೆ ಅಂದರೆ ರೈಟಿಂಗ್ ಎಕ್ಸಾಮಿನೇಷನಲ್ಲಿ ಏನು ಅಂತಿಮವಾಗಿ ಒಂದು ಅಂಕಪಟ್ಟಿಯನ್ನು ಏನು ಬಿಡುಗಡೆ ಮಾಡಿದೆ, KE ಒಂದು ವೆಬ್ಸೈಟ್ ಬಿಡುಗಡೆ ಮಾಡಿದೆ. ಸೊ ಡಿಸ್ಟಿಕ್ ವೈಸು ಅಂಕಪಟ್ಟಿಯನ್ನು ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಸೊ ಅಭ್ಯರ್ಥಿಗಳು ಅಂದರೆ ಸ್ಟೂಡೆಂಟು ಕರ್ನಾಟಕ ಒಂದು ಪರೀಕ್ಷಾ ಪ್ರಾಧಿಕಾರದ ಒಂದು ಅಧಿಕೃತ ಒಂದು ವೆಬ್ಸೈಟಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಬೇಕಾದರೂ ಕೂಡ ಅಲ್ಲಿ ವೀಕ್ಷಣೆ ಕೂಡ ಮಾಡ್ಬೋದು. ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ, ಅಂತಿಮವಾಗಿ ಸ್ಕೋರ್ ಒಂದು ಪಟ್ಟಿ ಏನಿರುತ್ತೆ, ಸ್ಕೋರ್ ಕಾರ್ಡ್ ಏನಿರುತ್ತೆ, ಅದರ ಆಧಾರದ ಮೇಲೆ ಅಭ್ಯರ್ಥಿಗಳ ಮೂಲ ದಾಖಲೆಯನ್ನು ವೆರಿಫೈ ಮಾಡಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಕೂಡ ಹೇಳಿದರು. ಸೊ ಇವಾಗ ಏನಪ್ಪ ಅಂದರೆ, ಕಳೆದ ತಿಂಗಳು ಏನೊಂದು ಲಾಸ್ಟ್ ಮಂತಲ್ಲಿ ಏನೊಂದು ಕೀ ಆನ್ಸರ್ ಒಂದು ಪೇಪರನ್ನು ಅನೌನ್ಸ್ಮೆಂಟ್ ಮಾಡಿದರು. ಕಂದಾಯ ಇಲಾಖೆಯಲ್ಲಿ 1,000 ಒಂದು ಗ್ರಾಮ ಆಡಳಿತ ಹುದ್ದೆಗಳಿಗೆ ಏನೊಂದು ಸೆಪ್ಟೆಂಬರ್ 29 ತಾರೀಕು ಏನೊಂದು ನಮ್ಮ ರಾಜ್ಯದ ಒಂದು ಎಲ್ಲ ಕಡೆ ಎಕ್ಸಾಮಿನೇಷನ್ ನಡೆಸಿದ್ರು. ಸೊ ಆ ಹುದ್ದೆಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಪರೀಕ್ಷೆ ಒಂದು ಕೀ ಆನ್ಸರನ್ನು ಅಕ್ಟೋಬರ್ 10ನೇ ತಾರೀಕು ಪ್ರಕಟಣೆಯನ್ನು ಕೂಡ ಮಾಡಿದರು. ಈಗೇನಂತ ಹೇಳಿದ್ರೆ, ಅಕ್ಟೋಬರ್ 27ನೇ ತಾರೀಕು ಗ್ರಾಮಾಡಳಿತ ಪರೀಕ್ಷೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಪರೀಕ್ಷೆ ಕೂಡ ನಡೆದಿತ್ತು. ಸೊ ಇದ್ರ ಕೀ ಆನ್ಸರ್ ಕೂಡ ನವೆಂಬರ್ 27ಕ್ಕೆ ಅದನ್ನು ಮತ್ತೆ ಇವನು ಪ್ರಕಟಣೆ ಕೂಡ ಮಾಡಿದರು. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಕಡ್ಡಾಯ ಕನ್ನಡ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಶೇಕಡ ಒಂದು 35 ಅಂಕಗಳು ಅಂದರೆ ಮಿನಿಮಮ್ಮು ಮ್ಯಾಕ್ಸಿಮಮ್ ಏನಂತ ಕರಿತೀವಿ, ಅದರಲ್ಲಿ 35% ಅಂಕಗಳನ್ನು ಗಳಿಸಿರ್ತಕ್ಕಂಥ ಅದರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಇವಾಗ ಮಾಡಿದ್ದಾರೆ. ಸೊ ಅದನ್ನು ನಾನು ಸ್ಕ್ರೀನ್ಶಾಟ್ ಕೂಡ ಅಲ್ಲಿ ಹಾಕ್ತೀನಿ. ಸೊ ಪರೀಕ್ಷೆಯನ್ನು ಏನು ಬರೆಸಿದ್ದು ಸರಿಸುಮಾರು ಒಂದು 6 ಲಕ್ಷ ಒಂದು ಸ್ಟೂಡೆಂಟ್ಸ್ ಏನೊಂದು ಆ ಹುದ್ದೆಗೆ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ರು. ಸೊ 6 ಲಕ್ಷ ಅಭ್ಯರ್ಥಿಗಳಲ್ಲಿ ಯಾರ್ಯಾರು ಎಕ್ಸಾಮಿನೇಷನ್ ಎದುರಿಸಿದ್ರು, ಯಾರ್ಯಾರು ಪಾಸ್ ಆಗಿದ್ರು, ಹೇಗೆ ಅಂತ ಹೇಳ್ಬಿಟ್ಟು ಅದರದ್ದು ಕಂಪ್ಲೀಟ್ ಮಾಹಿತಿ ಕೂಡ ಅಲ್ಲಿ ನೋಡ್ಕೋಬೋದು. ಸೊ ನಾನಿವಾಗ ಏನಾದರೂ ಕೆಳಗಡೆ ಆ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವು ಆ ಲಿಂಕನ್ನು ಪರೀಕ್ಷೆ ಮಾಡ್ಬೋದು. ಹೇಗೆ ಅಂತ ನಾನಿವಾಗ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ತೀನಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕ್ತೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನ ಶೇರ್ ಮಾಡಿ. ಏಕೆ ಅಂತಂದರೆ ಕೆಲಸ ಎಲ್ಲರಿಗೂ ತುಂಬ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾರ್ಟ್ ನಮಗೆ. ಸೊ ಹಾಗಾಗಿ ಯಾರೆಲ್ಲ ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು ಅಂತಿದ್ರೆ ಅವರು ಫೈನಲ್ ಲಾಸ್ಟ್ ಒಂದು ಸ್ಕ್ರೀನ್ ಕಾರ್ಡ್ ಹಾಕ್ತಾರೆ, ಅದರಲ್ಲಿ ನೋಡ್ಕೊಂಡು ವೆಬ್ಸೈಟ್ ಮುಖಾಂತರ ಚೆಕ್ ಮಾಡ್ಕೋಬಹುದು. ಸೊ ಹಾಗಿದ್ರೆ ಇದೇ ತರ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮಸ್ಕಾರ. ಸೊ ಮೊದಲೇನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಸಪ್ರೇಟಾಗಿ, ಓಕೆನಾ. ಸೊ ನಾನು ಲಿಂಕ್ ಏನು ಕೊಟ್ಟಿರ್ತೀನಿ, ಆ ಲಿಂಕ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಫುಲ್ಲು ಅಂದರೆ ಪ್ರತಿಯೊಂದು, ನಾನು ಎಕ್ಸಾಂಪಲ್ ಯಾವುದೋ ಒಂದು ಡಿಸ್ಟಿಕ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟಿರುತ್ತೆ ಎಷ್ಟು ವಿದ್ಯಾರ್ಥಿಗಳಿರ್ತಾರೆ, ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಎಷ್ಟು ಲಿಸ್ಟ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಸೊ ಅಷ್ಟು ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಈ ರೀತಿ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಹಾಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಮತ್ತೊಮ್ಮೆ ನಿಮಗೆ ಮತ್ತೊಂದು ಹೊಸ ಜಾಬ್ಗಳ ಒಂದು ಅಪ್ಡೇಟ್ಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.